ಸುಕ್ಷೇತ್ರ ಮಠದಲ್ಲಿ ಮಜ್ಜಾರು ಎಲ್ಲ ನುಡಿಗಳನ್ನು ನುಡಿ ಹೇಳ್ತಾರೆ. ಮತ್ತು ಬಬಲೇಶ್ವರ ತಾಲೂಕು ಇದು ಜಿಲ್ಲಾ ಬಿಜಾಪುರ ಸುಕ್ಷೇತ್ರ ಮಠ ಮತ್ತು ಬಬಲೇಶ್ವರ ತಾಲೂಕದಲ್ಲಿ ಪ್ರಸಿದ್ಧವಾದ ಮಠ ಬಬಲಾದಿ ಸುಕ್ಷೇತ್ರ. ಇದರ ಭಕ್ತಾದಿಗಳು ಭಾಳ ಜನ ಬರ್ತಾರೆ ಹೋಗ್ತಾರೆ. ಮತ್ತು ಇದು ಶಿವರಾತ್ರಿ ದಿನ ಜಾತ್ರೆ ಆಗುತ್ತೆ. ಇದು ಸುಪ್ರಸಿದ್ಧವಾದ ಮಠ. ಇಲ್ಲಿ ಭಕ್ತರು ದಿನಾಲೂ ಇದು ಒಂದು ತಿಂಗಳು ಸತತ ನಡೀತದೆ. ಅದಕ್ಕಾಗಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದು ಹೋಗ್ತದೆ. ಇವತ್ತಿಗೆ ಒಂದು ವಾರ ಆತ್ರಿ, ವಾರ 8 ದಿವಸ ಆತ್ರಿ. 8 ದಿವಸ ಜಾತ್ರೆ. ಅಮಾಸಿ ದಿವಸ ಶಿವರಾತ್ರಿ ದಿನ ಅಮಾಸೆ ಆಗ್ತದೆ. ಅಮಾಸಿ ದಿನ ಜಾತ್ರೆ, ಫುಲ್ ಜಾತ್ರೆ, ಮುತ್ಯಾಂದು ಪ್ರಸಿದ್ಧ ಜಾತ್ರೆ. ಎಲ್ಲ ಹೇಳಿಕೆ ಇದು ಎಲ್ಲ ನಡೀತಾವ್ರಿ. ಎಲ್ಲ ಇದು ವಿಜೃಂಭಣೆ ನಡೀತದೆ. ಇವತ್ತು ತಾರೀಕು 9. ನಾಳೆಂತೂ ತೀರಾ ಗದ್ದಲಾಗ್ತದೆ. ಸೋಮವಾರ ನಾಳೆ ತೀರಾ ಗದ್ದಲಾಗ್ತದೆ. ಸೋಮವಾರ ವಿಶೇಷ ಅದ ಇಲ್ಲಿ ಪ್ರಸಿದ್ಧ ಸುಕ್ಷೇತ್ರದ ಮಠದ್ದು. ಅದಕ್ಕೆ ನಾಳೆ ಭಾರಿ ಗದ್ದಲಾಗ್ತದೆ. ಭಾಳ ಮಂದಿ ಬರ್ತಾರೆ. ಎಲ್ಲ ಜೋಳ ಕಾಳ ಬಿತ್ತುದು ಎಲ್ಲ ಕೊಡ್ತಾರೆ ರೀ. ಮತ್ತು ನುಚ್ಚು ಕೊಡ್ತಾರೆ, ಎಲ್ಲ ನೈವೇದ್ಯ ಕೊಡ್ತಾರೆ. ಮತ್ತು ದಾರು ಭಾಳ ಪ್ರಸಿದ್ಧ ದಾರು ಇಲ್ಲಿ ಎಲ್ಲ ಓಪನ್ ಹಾಕ್ತಾರೆ ಮಠಕ್ಕೆ. ನಮ್ಮ ರಮೇಶ್ ಕೋರಿ ಸೇಗುಣಿಸಿ ಖುದ್ದು ಬಿಜಾಪುರ. ಓಂ ಸದಾಶಿವ ಚಂದ್ರಗಿರಿ ಮಠ ಸುಕ್ಷೇತ್ರ ಹೊಳೆಬಬಲಾದಿ ಮಠದ ಶ್ರೀಗಳ ಪಾದಕ್ಕೂ ಹಣಿಮಣಿದು ತಮ್ಮೆಲ್ಲರ ಅಪ್ಪನ ಮೇರೆಗೆ ಒಂದೆರಡು ಮಾತು ಮಾತಾಡಲು ಇಚ್ಛಿಸಿದೆ. ಬಬಲಾದಿ ಸಿದ್ಧರು, ಸಿದ್ಧಿ ಸಾಧಕರು, ಚಂದ್ರಗಿರಿ ತಾಯಿಯಿಂದ ಹೊರಪಡೆದ ವರಪುತ್ರರು, ಪರಶಿವನ ಅವತಾರಿ ಪ್ರಸಾದಿಗಳು. ಈ ಪ್ರಸಾದಿಗಳ ಅಮೃತ ಹಸ್ತದಿಂದ ಹಣ್ಣು ಕೊಟ್ಟರು ಪ್ರಸಾದ, ಅನ್ನ ಕೊಟ್ಟರು ಪ್ರಸಾದ, ಹೂವು ಕೊಟ್ಟರು ಪ್ರಸಾದ, ಬೂದಿ ಕೊಟ್ಟರು ಪ್ರಸಾದ. ಈ ಪ್ರಸಾದ ಮೇಲೆ ನಂಬಿಕೆಟ್ಟು ಜಗದಳು ಎಷ್ಟೋ ಮಂದಿ ಆಗ್ಯದ ಉದ್ಧಾರ. ಹಿಂದೆ ನಡೆದ ಇಂದು ನಡೆದದ, ಈಗ ಸದ್ಯೇ ನಡೆದದ. ಸಿದ್ದರಾಮಯ್ಯಪ್ಪನವರು ನಡೆದಾಡು ದೇವರು, ಮಾತಾಡು ಮಾದೇವರು. ಇವರ ಅಮೃತ ಹಸ್ತದ ಮೇಲೆ ನಂಬಿಕೆ ನಿಟ್ಟು ಎಷ್ಟೋ ಮಂದಿ ಇವರ ಪಾದ ನಂಬಿ ಇವರ ಕೈಯಿಂದ ಪ್ರಸಾದ ಪಡೆದು, ಅಮೃತ ಹಸ್ತದ ಪ್ರಸಾದ ಪಡೆದು ಪುತ್ರ ಸಂತತಿ ಇಲ್ಲದವರು ಪುತ್ರ ಸಂತತಿಯನ್ನು ಪಡೆದಿದ್ದಾರೆ. ಇನ್ನು ಕೆಲವೊಬ್ಬರು ಇವರು ಕೊಟ್ಟಂಥ ಬೀಜಗಳನ್ನು, ಸದ್ಯ ಬೀಜ ಕೊಡಕತ್ತಲ್ಲ, ಈ ಬೀಜಗಳನ್ನು ಒಯ್ದು ತಮ್ಮ ಬಿತ್ತು ಬೀಜದಲ್ಲಿ ಕೂಡಿಸಿ ಭೂಮಿಗೆ ಬಿತ್ತಿ ಧಾನ್ಯ ದವಸಗಳನ್ನು ಪಡೆದಿದ್ದಾರೆ. ಇನ್ನು ಕೆಲವೊಬ್ಬರು ತಮ್ಮ ಮನೆಯಲ್ಲಿ ಆದಂಥ ಕಷ್ಟ ನಷ್ಟಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಇವರ ಬೂದಿ ಮೇಲೆ ನಂಬಿಕೆಯನ್ನಿಟ್ಟು ಆ ಬೂದಿಯನ್ನು ಒಯ್ದು ತಮ್ಮ ಮನೆಯಲ್ಲಿ ಇದನ್ನು ಮಾಡಿ ತಾವು ಒಳ್ಳೆ ಒಂದು ಸಂತೋಷ ಪಟ್ಟಿದ್ದಾರೆ. ಸೇವೆ ಮಾಡಕತ್ತಿ ಒಂದು 20-25 ವರ್ಷ ಆತ್ರಿ. ಅದರಿಂದ ಮೊದಲಿಂದ ಬರ್ತಾ ಇದ್ರು ಹಂಗೆ ಸುಮ್ಮ ಬರೋದು ಹೋಗೋದು ಮಾಡ್ತಿದ್ವಿ. ನಾ ಬರಕತ್ತಿ 74 ಬರಕತ್ತೀನಿ ರೀ ಬಬಲಾದಿ ಮಠಕ್ಕೆ. ಆಗಿನ ಮಟ್ಟಕ್ಕೆ ಈಗ ಅಂದ್ರೆ ನನಗೆ ಸಾಧನೆ ಇತ್ತು. ಈಗ ಸದ್ಯ ಅಗದಿ ಭಾಳ ಇಂಪ್ರೂವ್ ಆಗೈತೆ ರೀ, ಭಾಳ ಇಂಪ್ರೂವ್ ಆತ್ರಿ. ವಾಡಾಸೆ ಈಗ ನೋಡ್ರಿಪ್ಪ, ಕೆಲವೊಂದು ನಾವು ಹೇಳೋದತ್ತಂದ್ರೆ ಸದಾಶಿವಪ್ಪನ ಎಷ್ಟೋ ಪೌಡ್ಗಳನ್ನು ಮಾಡ್ಕೊತ ಬಂದಾರೆ. ಎಷ್ಟೋ ಪೌಡ್ಗಳನ್ನು ಮಾಡಿದ್ರೆ ಒಂದು ಹೇಳ್ತೀನಿ ನಾನು. ಅಲ್ಲಿ ರಾಮದುರ್ಗ ತಾಲೂಕದಾಗ ಒಂದು ನೋಡಿರ್ಬೇಕು ನೀವು. ಏನಂದ್ರೆ ರೊಕ್ಕದ ಕಟ್ಟಿ ಮತ್ತು ಪಂಚಗಾಮಿ ಸಾಲಹಳ್ಳಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ಸದಾಶಿವಪ್ಪನವರು ಸಂಚಾರಕ್ಕೆ ಹೋದಾಗ ಆ ಕಾಲಕ್ಕೆ ಏನೊಂದು ಗಾಡಿ ಎಲ್ಲ ಕುದುರೆ ಸಂಚಾರ ಮಾಡ್ತಾರೆ. ಕುದುರೆ ಮೇಲೆ ಸಂಚಾರ ಮಾಡುವಾಗ ಈ ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಷ್ಟು ಮಂದಿ ಭಕ್ತರು ಕೂಡ ಅಜ್ಜಾರು ಕರ್ಕೊಂಡು ಹೋಗ್ತಾ ಇದ್ದರು. ಕರ್ಕೊಂಡು ಹೋಗುವಾಗ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ತೀರ್ಥ ಮಾಡ್ಬೇಕಂತ ಒಂದು ಆಸೆ ಮಾಡ್ಕೊಂಡ್ರು ಅಪ್ಪಾರು. ತೀರ್ಥ ಮಾಡ್ಬೇಕಂತ ಆಸೆ ಮಾಡ್ಕೊಂಡಾಗ ಅಲ್ಲಿ ಒಂದು ಮೈನ್ ಟೋಪ್ ಅದ, ಈ ಸದ್ಯಾರು ಅದ. ಆ ಟೋಪಿಗೆ ಹೋಗಿ ಕುಂಡ್ರಲಿಕ್ಕೆ ಹೋದ್ರೆ ಅಪ್ಪ ಇಲ್ಲಿ ಪ್ರಸಾದ ಮಾಡೋಣ ಅಂತೇಳಿ. ಆ ಮೈನ್ ಒಣದೊಳಗೆ ಒಂದು ಗಿಡ ಸಿಡಿ ಹಾದಿತ್ತು. ಆ ಸಿಡಿ ಆದ ಗಿಡಕ್ಕೆ ಅಪ್ಪಾರು ಕುಂಡ್ರಾಕ್ ಹೋದ್ರು. ಅಲ್ರಿ ಅಪ್ಪ ಇದು ಗಿಡ ಸಿಡಿ ಆದೈತಿ, ನ್ಯಾಳಿ ಇದ್ದು ಗಿಡಕ್ಕೆ ಅಂದಾಗ ಏನು ಹೇಳ್ರಿ ಅಪ್ಪಾರ, ಇಲ್ಲೇ ಕುಂಡ್ರು ತೀರ್ಥ ಮಾಡೋದು. ಇಲ್ಲಿ ಈ ಗಿಡ ಸಿಗುತ್ತಾ ಮುಂದೆ ಮಾವಿನಕಾಯಿ ಆಗಿ ಮತ್ತು ಬಬಲಾದಿ ಮಠಕ್ಕೆ ಉಪ್ಪಿನಕಾಯಿ ಹೋಗೋದು ಅಂತ ಹೇಳ್ರಿ ಅಪ್ಪಾರ. ಅವಾಗ ಸಿಡಿ ಆದ ಗಿಡಕ್ಕೆ ಕುಂತು ತಾವು ತೀರ್ಥವನ್ನು ಬಳಸಿದ ಗಿಡನೂ ಸಿಗುತ್ತು. ಎಷ್ಟೋ ಇದು ಆಗಿ ಕಾಯಿ ಕೊಟ್ಟಿತ್ತು, ಹೊಳ್ಳಿ ಹೂವಾಗಿ ಕಾಯಿ ಕೊಡ್ತೀವಿ. ಕಾಯಿ ಕೊಟ್ಟ ನಂತರ ಈಗ ಅಲ್ಲೇ ಸದ್ಯ ಒಂದು ನೀವು ಆಗ ಹೋಗಿ ನೋಡ್ಬೋದು. ಅಲ್ಲಿ ಸದ್ಯ ಒಂದು ಗುಡಿ ಮಾಡಿ ಆ ಸ್ಥಾಪನೆ ಮಾಡ್ಯಾರ. ಎಲ್ಲೇ ಪಂಚಗಾಯಿ ರೊಕ್ಕದ ಕಡೆ ನಡು ಮೈಂಡ್ ಟೋಪ್ ಅಂತಾರ್ರಿ. ಏನ್ರಪ್ಪ ಹಾಂ ಅನಿವಾರ್ಯ. ಆದರೂ ವಿಶೇಷ ಅಂದರೆ ಇಂಥ ಅಪ್ಪ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ 12 ಕೊಡ 24 ಕೊಡ ಬಳಸಿ ತಾವು ಬಳಸ್ದವ್ರು ಹಂಗೆ ಅದಾರೆ. ಮತ್ತು ಒಂದು ಇದು ಒಂದು ಪಾತ್ರೆ ಇಟ್ಕೊಳ್ತಾರೆ. ಇದು ಇಷ್ಟು ಮಾಡಿ ಇದು ಗುಂದುಕಾಳ ಅಂತಾರೆ. ಒಟ್ಟು ಮಾಡಿ 7 ಲೆಕ್ಕ ಬರ್ದಾರು. ತಮ್ಮ ಸಿದ್ಧಿ ಸಾಧನಕ್ಕಾಗಿ ಮಾಡಿದ್ದ ತೀರ್ಥ ಅದು.
ತೀರ್ಥ ಸ್ವರೂಪದಾಗ ಅವ್ರು ಮಾಡ್ಯಾರ. ಈಗ ನಾವೆಲ್ಲರೂ ಮಾಡಿ ಏನೋ ಮಾಡಿ ಒಂದು ಮನೆ ಗಂಟ್ರಿಗೆ ಬೆಳಕೋದಿದೆಯಲ್ಲ ಮುದ್ದೆ ಅದ್ರ ಸಲುವಾಗಿ ಆದದ್ದು ಅದು ತೀರ್ಥ ತಮ್ಮ ಸಿದ್ಧಿ ಸಾಧನಕ್ಕಾಗಿ ಮಾಡಿದ್ದೆ ಪೈಪ ಮತ್ತೇನಲ್ಲ. ಇದು ಕೆಲವೊಂದು ಮೈಂಡ್ ಟೋಪ್ ಅದು ಚಿರ್ತದ್ದು ಇದು ಹೇಳೋದು ಕೇಳಿವು ಅಂತ ಹೇಳೋದು. ಯಾಕಂದ್ರೆ ಇದು ಅಪಾರ ಕಾಲ ಕಿರ್ತಿಲ್ಲ ಅದು. ಈ ಸದ್ಯ ನಾವು 2016 ಗೊತ್ತೈತಿಲ್ಲ, 2016ರಾಗ ಇದು ನೀನು ಅವರಾತ್ರಿ ಅಮಾವಾಸ್ಯೆ ದಿವಸ ನಾವು ಪತ್ರಿಕೆ ಹಚ್ತೀವಿ ಇಲ್ಲಿ ಜಾತ್ರೆ ಪತ್ರಿಕೆ. ಅವರಾತ್ರಿ ಅಮಾವಾಸ್ಯೆ ದಿವಸ ಪತ್ರಿಕೆ ಹಂಚುವಾಗ ಹೆಂಚ್ಗಳು ಎಲ್ಲ ಮಂದಿ ಹೋತು ಅಮಾಸಿ ಬಂದ ತೊಗೊಂಡ. ಆಮೇಲೆ ಸಾಯಂಕಾಲ ಮುತ್ಯಾರು ಕೂತಿರು. ಇಲ್ಲಿ ಒಬ್ಬರು ಬಬಲಾದಿ ಮಠದ ಊರವ್ರ ಯಾರವ ಕೆರೆಣ್ಣಿ ಪರ್ಸಪ್ಪಣ್ಣ ಒಬ್ಬ ಬಡಿಗಾರ ಮೌನಪ್ಪ ಸದ್ಯ ಕಿರಾಣಿ ಅಂಗಡಿ ಅದಾರ ರೀ ಅವ್ರಿಬ್ಬರು ಕೂಡಿ ಬಂದು ಅಪ್ಪವ್ರಿಗೆ ಏನಂದ್ರು, ಏನು ರೀ ಪತ್ರಿಕೆ ಎಲ್ಲ ಹೆಂಚಿರಿ, ಹೊಳ್ಯಾಗ ನೀರಿಲ್ಲ, ಮತ್ತು ಹೆಂಗೆ ನೀವು ಜಾತ್ರೆ ಮಾಡೋ ಅಂತ ಸಹಜವಾಗಿ ಕೇಳಿ ನಮಸ್ಕಾರ ಮಾಡಿ. ಅವಾಗ ಮುತ್ಯಾರು ಏನಂದ್ರು, ಏನು ಅನ್ನಲಿಲ್ಲ. ಏನಪ್ಪ ನಾವು ಕೊಡ್ಬೇಕಾಗಿತ್ತು ಕೊಟ್ಟಿವ. ಮುತ್ತ ಏನು ಮಾಡ್ತಾರೆ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿದಾಗ ಅವರಾತ್ರಿ ಅಮಾವಾಸ್ಯೆ ಆದ ಒಂದು 4 ದಿನದಾಗ ತಾನು ಹೊಳೆ ಇದ್ರ ಬಂತ್ರಿ. ಇದು ಕಣ್ಣಾರು ಕಂಡದ್ದು. ಇದ್ರ ಬಂದು ಎಲ್ಲಿ ಪಂತಿ ಮತ್ತು ತೇರ ಆಗು ಮಠ ಹೊಳ್ಳಿ ಇದ್ರಿ ಮ್ಯಾಗ ಇದು ಗಲಗಾಲಿ ಪರಿಸಿಲಿಗೆ ಅಂತ ನೋಡ್ರಿಲ್ಲ, ಚಿಕ್ಕ ಪರಿಸಿಲಿ ಅಲ್ಲಿ ಮಟ್ಟ ನೀರು ಹೋತ್ರಿ. ಜಾತ್ರೆ ಆಯ್ತು, ಪಂಚ ಆಯ್ತು, ಮತ್ತು ಹೆಂಗಿದ್ದು ಹೊಳೆ ಹಂಗೆ ಖಾಲಿ ಆಯ್ತು. ಇದು 2016 ಇದು ನಾ ಕಣ್ಣಾರು ಕಂಡದ್ದು ಪೈಪ. ಇಷ್ಟು ನನಗೊಂದು ಕೆಲವು ಪಾವಡ್ಗಳನ್ನ ಮಾಡಿದ್ದು ಗೊತ್ತಾಯ್ತು ಮುತ್ಯಾರು. ಮತ್ತು ಆಮೇಲೆ ನನ್ನ ಮನೆಯೊಳಗೆ ನಾವು ಬರಾಕತ್ತಿ ಅಂತಂದ್ರೆ 74ರಾಗ ಇಲ್ಲಿ ಬರಾಕತ್ತೀನು. ಈಗ ನಾನು ಒಳ್ಳೇದಾಗೈತಿ ಅಂದಾಗ ನಾನು ಅಷ್ಟು ದಿವಸ ಅಲ್ಲಿ ಊರಾಗಿರ್ತೀನಿ, 2 ದಿವಸ ಇಲ್ಲಿ ಸೇವೆ ಮಾಡ್ಕೊತ ಬರ್ತೀನಿ. ಗುದಗಪ್ಪ ಚಂದ್ರಿಗೆ ಅಂತ ರಾಮದುರ್ಗ ತಾಲೂಕು. ಎಲ್ಲೆಲ್ಲಿ ದೂರಿನ ಜನ ಬರ್ತಾರೆ. ಮೊನ್ನೆ ನೋಡ್ರಿ ಶ್ರಾವಣಗೊಬ್ಬರು ಬಂದ್ರಿ. ಎಲ್ಲಿಂದ್ರೆ ಬಸು ಕಲ್ಯಾಣ ಅಂತ ಊರು ಅಂತಾರೆ. ಅವರು ಒಂದು ಬರ್ತಾನೆ 1200 ರೂಪಾಯಿ ಬಸ್ ಚಾರ್ಜ್ ಐತೆ ಅಂತ ನೋಡ್ರಿ. ಅಂಥವ್ರು ಎಲ್ಲಿಯೋ ರಾಜ ಬರ್ತಪ್ಪ. ನಾನೇ ಅಷ್ಟು ತಿಳಿದವಲ್ಲ ಬರಲವಲ್ಲ. ಶಿವಶಿವಾಸ ಎಲ್ಲಪ್ಪ ಜಂಬಿಗೆ ಅಂತಾರೆ. ಫೋಟೋ ಮತ್ತು ವಿಡಿಯೋ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಠದ ಆವರಣದಲ್ಲಿ ಫೋಟೋ ವಿಡಿಯೋ ಸಂಪೂರ್ಣ ವಿಡಿಯೋ ಅದೇ ಮಲ್ಪಂತ ಹಾಕುವಂತದ
ನುಡಿ ಸೇವಾ ಅಲ್ರಿ ಮುದೋತಲ್ ಭಕ್ತರ ಇದೇ ಸರಿ ಮತ್ತೆ ಭಕ್ತರು ತಂದದಿದೆ ನಾನ ಕೊಡ್ತೀನಿ ನೋಡ್ರಿ ಅಲ್ರಿ ಇಲ್ಲಿ ದಾರಿಗಳು ನಾನ ತಗೋತೇನೆ ಒಂದು ಪವರ್ಗಾನ ಮಾಡ್ಯಾರ ಮಾತಾಡ್ತೀನಿ ಮಾತಾಡ್ತೀರಿ ಬಾವ ನಾವು ಮಾತಾಡ್ತೇವ್ರಿ ಇವನ್ ತಕೋರಿ ಇಲ್ಲೇ ಇರ್ತೀರನ್ರಿ ಅಮ್ಮಾರ ನೀವು ಎಲ್ಲ ತೋರಿ